ನಾವು ಹೊಸದಾಗಿ ನಾವೇ ಬರೋದಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹೇಗೋ ಏನೋ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಬಂದಿರೋದ್ರಿಂದ ನಮಗೆ ಬೇಗ ಈಸಿ ಆಯಿತು ದೇವಸ್ಥಾನದಲ್ಲಿ. ಅನ್ನಪೂರ್ಣೇಶ್ವರಿ ಬಸ್ ವತಿಯಿಂದ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಆಯೋಜನೆ ಮಾಡಲಾಗುತ್ತಿರುವ ಪ್ರವಾಸಗಳಿಗೆ ಭಕ್ತರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ. ತಿರುಪತಿ, ಮಂತ್ರಾಲಯ, ಶಿರಡಿ, ಪಂಡರಾಪುರ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಿಗೆ ಆರಾಮದಾಯಕ ಪ್ರಯಾಣ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಮ್ಗೆ ತುಂಬ ಖುಷಿ ಆಗ್ತದೆ, ಯಾವಾಗಲೂ ಹೋಗಬೇಕು ಅಂತ ಆಸೆ ಪಡ್ತಿದ್ದೆ. ಆದರೆ ಇಲ್ಲಿ ಈ ದಿನ ಬಂದದ್ದು ದಿನಕರ ಶೆಟ್ಟರು ತುಂಬ ಒಳ್ಳೆ ಕೆಲಸ ಮಾಡಿಕೊಟ್ರು. ನಮ್ಮನ್ನೆಲ್ಲ ಕರ್ಕೊಬಂದು ಜೋಪಾನವಾಗಿ ನೋಡಿಕೊಂಡು ಒಳ್ಳೇದಾಗಲಿ, ಇನ್ನೂ ಪ್ರೋತ್ಸಾಹ ಕೊಡಲಿ. ಸೆಮಿ ಲಕ್ಸುರಿ ಪುಷ್ ಬ್ಯಾಕ್ ಬಸ್ ಮೂಲಕ ನಡೆಯೋ ಈ ಪ್ರವಾಸಗಳಲ್ಲಿ ಸುಖಕರ ಸೀಟ್ ವ್ಯವಸ್ಥೆ, ಸುರಕ್ಷಿತ ಚಾಲನೆ, ಸಮಯ ಪಾಲನೆ ಮತ್ತು ಪ್ರಯಾಣದ ವೇಳೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ವಸತಿ, ಬೆಳಗಿನ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಸೇರಿದಂತೆ ಸಮಗ್ರ ವ್ಯವಸ್ಥೆ ಇರುವುದರಿಂದ ಕುಟುಂಬ ಸಮೇತ ಪ್ರಯಾಣಕ್ಕೆ ಇದು ಸೂಕ್ತವಾಗಿದೆ ಎಂದು ಪ್ರಯಾಣಿಕರು ಹೇಳಿದ್ದಾರೆ. ಇದು ಆ್ಯಕ್ಚುಲಿ ನಾವು ಕೂಡ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಭಾಳ ಟೈಮಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಹೇಗೆ ಹೋಗೋದು, ಏನು ವ್ಯವಸ್ಥೆ, ಅದರ ಬಗ್ಗೆ ಚಿಂತನೆ ಇತ್ತು. ಪೇಪರ್ನಲ್ಲಿ ನೋಡಿದಾಗ ಈ ಥರ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಎಕ್ಸ್ಪೆನ್ಸ್ ಕೂಡ ನೋಡಿದಾಗ ಏನು ಅಂಥ ಒಂದು ಹೆವಿ ಅನಿಸ್ಲಿಲ್ಲ. ಒಳ್ಳೆಯ ಒಂದು ಪ್ಲ್ಯಾನ್ ಇದೆ, ಇದರಲ್ಲಿ ಹೋಗೋದೇ ಒಳ್ಳೆಯದು ಅಂತೇಳಿ ಯೋಚನೆ ಮಾಡಿ, ಅದರಲ್ಲೂ ನಮ್ಮ ಮನೆಯವರು ಭಾಳ ಇಂಟ್ರೆಸ್ಟಾಗಿ ಕೆಲಸನ ಮಾಡಿದ್ರು. ನಾನೇನು ಫೋನ್ ಮಾಡಿಲ್ಲ ದಿನಕ್ಕೆ, ಅವರೇ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅರೇಂಜ್ ಮಾಡಿದರು. ಚೆನ್ನಾಗಾಯಿತು. ಆ್ಯಕ್ಚುಲಿ ಈ ಥರದಲ್ಲಿ ಇಟ್ ಇಸ್ ದ ಫಸ್ಟ್ ಟೈಮ್ ನಾವು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಜೊತೆಗೆಲ್ಲ ಹೋಗ್ತೀವಿ, ಅದೆಲ್ಲ ಸರಿ. ಬಟ್ ಇಲ್ಲಿ ಯಾರ್ಯಾರು ಏನು ಅಂತಲೇ ಗೊತ್ತಿರಲ್ಲ ನೋಡಿ. ಇಲ್ಲಿ ಬಂದ ಮೇಲೆ ಎಲ್ಲ ಹೊಸ ಹೊಸದ ವ್ಯಕ್ತಿಗಳು ಪರಿಚಯ ಆಗುತ್ತೆ. ಖುಷಿ ಆಯಿತು. ಚೆನ್ನಾಗಿ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ, ಕೋಆಪ್ರೇಟ್ ಮಾಡಿದ್ದಾರೆ, ಮಾತುಕತೆ ಎಲ್ಲ ಮಾಡಿದ್ದಾರೆ. ದೇವಸ್ಥಾನದ ಮೀಟಿಂಗ್ ಕೂಡ ಚೆನ್ನಾಗಾಯಿತು. ಬೆಳಗ್ಗೆನೇ ಬೇಗನೆ ಆಗಿರೋದ್ರಿಂದ ಈಗ ನಾವು ಹೊಸದಾಗಿ ನಾವೇ ಬರೋದಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹೇಗೋ ಏನೋ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಬಂದಿರೋದ್ರಿಂದ ನಮಗೆ ಬೇಗ ಈಸಿ ಆಯಿತು ದೇವಸ್ಥಾನದಲ್ಲಿ. ಬೆಳಿಗ್ಗೆ ಕೂಡ ಸರ್ ಹೇಳಿದಾಗ ಒಳ್ಳೆಯ ವಾತಾವರಣ ಇತ್ತು. ಆಮೇಲೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಬಿಸಿಲು ಅದೇನೋ ಅನಿವಾರ್ಯ ಈ ಕಡೆಗೆ. ಎಲ್ಲ ನೀವೇನು ಪ್ಲ್ಯಾನ್ ಮಾಡಿದ್ರು ಆ ಪ್ಲ್ಯಾನ್ ಪ್ರಕಾರ ಎಲ್ಲ ತೋರಿಸಿದ್ದೀರಾ. ಖುಷಿಯಾಗಿದೆ. ಚೆನ್ನಾಗಿ ನೋಡ್ಕೊಂಡಿದ್ರೆ, ಜವಾಬ್ದಾರಿಯಿಂದ ಓಡಾಡಿಕೊಂಡು ನಮಗೆ ಅದೇ ಖುಷಿ ಆಯಿತು. ಯಾಕೆಂದರೆ ಕರ್ಕೊಂಡು ಬಂದಾಗ ಅದನ್ನು ನಿರ್ವಹಣೆ ಮಾಡೋದು ಅಷ್ಟೇ ಮುಖ್ಯ ಆಗಿದೆ. ಇಲ್ಲಾಂದರೆ ಬ್ಯಾಡ್ ಟೈಮ್ ಬಂದುಬಿಡುತ್ತೆ. ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದೀರಾ. ಆಗಲಿ, ಆಲ್ ದಿ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಪ್ಯಾಕೇಜಲ್ಲಿ ಮಾಡುವಂಥ ವ್ಯವಸ್ಥೆ ಆಗಲಿ, ನಾವು ಕೂಡ ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಥ್ಯಾಂಕ್ಸ್. ಕೆಲವರು ತಮ್ಮ ಅಭಿಪ್ರಾಯ ಹಂಚಿಕೊಂಡು ಪ್ರಯಾಣವು ಬಹಳ ಆರಾಮದಾಯಕವಾಗಿತ್ತು, ದೇವಸ್ಥಾನಗಳ ದರ್ಶನ ವ್ಯವಸ್ಥೆಯು ಸುಗಮವಾಗಿತ್ತು, ಬಸ್ ಸಿಬ್ಬಂದಿಯ ಸೇವೆ ಶ್ಲಾಘನೀಯವಾಗಿದೆ ಅಂತ ತಿಳಿಸಿದರು. ನನಗೆ ತುಂಬಾ ಖುಷಿಯಾಗಿತ್ತು. ನಾನು ಮುಂದಿನ ತಿಂಗಳು ಬಸವಪಟ್ಟಣ ಅಣ್ಣನೊಟ್ಟಿಗೆ ಬರೋದಿದ್ದೆ. ಕೋಣಂದೂರು ಹೊತ್ತಿಗೆ ನೀವು ಬಂದ್ರೆ ಮಾತ್ರ ಹೋಗೋದು ಅಂತ ತಿಳಿಸ್ಕೊಂಡು ನನ್ನ ಇಲ್ಲಿ ಕರೆಸ್ಕೊಂಡ್ರು. ನಾನು ಕೊಪ್ಪದಿಂದ ಬಂದಿದ್ದೀನಿ, ನಿನ್ನೆ ಬೆಳಿಗ್ಗೆ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ರೂಮ್ ಮಾಡಿದ್ದು, ಅಲ್ಲಿ ಸ್ನಾನ ಮಾಡಿ ಅಲ್ಲಿಗೆ ಹೋಗಿದ್ದು, ದೇವ್ರ ದರ್ಶನ ಆದ್ರ ಮೇಲೆ ತಿಂಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಮಧ್ಯಾಹ್ನ ಊಟ ಆದ್ರ ಮೇಲೆ ಒಂದು ಕಾಫಿ ಅಥವಾ ಟೀ ಸಿಕ್ಕಿದ್ದು, ಅದಂತೂ ತುಂಬ ಖುಷಿಯಾಗಿದೆ. ಮತ್ತೊಬ್ಬರು ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಭಕ್ತಿ ಪ್ರವಾಸ ಮಾಡಲು ಇದು ಉತ್ತಮ ಅವಕಾಶ ಅಂತ ಹೇಳಿದ್ರು. ಈ ಒಂದು ಮಂತ್ರಾಲಯ ಪ್ರವಾಸ ದಿನೇಶ್ ಅಣ್ಣನವರು ಮಾಡಿರೋಂಥದ್ದು ಬಹಳ ಅತ್ಯುತ್ತಮವಾದ ಒಂದು ಸಂದರ್ಭ ಅಂತ ಅನ್ಕೊಂಡಿದ್ದೀವಿ. ನಾವು ಬಹಳಷ್ಟು ಜನ ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಸಹ ಆ ರಾಯರು ಕರ್ಸ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಎಲ್ಲರಿಗೂ ಇದೊಂದು ಅವಕಾಶ ಸಿಕ್ಕಿದೆ. ಬಹಳ ಅತ್ಯುತ್ತಮವಾಗಿ ಚುರುಕಾಗಿ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಹೇಗೆ ಅಲ್ಲೋಗಿ ಇಲ್ಲೋಗಿ ಇಲ್ಲಿ ಬನ್ನಿ, ಇಲ್ಲಿ ಊಟ ಮಾಡಿ, ಇಲ್ಲಿ ಕುತ್ಕೊಳ್ಳಿ, ಇಲ್ಲಿ ಅವಕಾಶ ಇದೆ, ಇದನ್ನು ಬಳಸ್ಕೊಳ್ಳಿ ಎಂದು ಒಬ್ಬ ಶಿಕ್ಷಕ ಹೇಗೆ ಮಕ್ಕಳನ್ನ ಮುತುವರ್ಜಿ ಮಾಡಿದಾರೋ ಹಾಗೆ ನಮ್ಮ ಆಯೋಜಕರಾದ ದಿನೇಶ್ವರವರು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಎಲ್ಲರ ಪರವಾಗಿ. ಹಾಗೆ ಇಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದಂತಹ ಅನೇಕ ಸಂಸಾರಗಳು, ಕುಟುಂಬಸ್ಥರು ಸಹ ಒಂದೇ ಕುಟುಂಬದಲ್ಲಿ ಹಾಗೆ ಆಗಿದೆ. ಎಲ್ರಿಗೂ ಆ ರೂಪದಲ್ಲಿದ್ದವರೆಲ್ಲ ಖುಷಿ ಖುಷಿಯಾಗಿ ವಾತಾವರಣ ಕಳೆದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಊಟ, ತಿಂಡಿ, ಕಾಫಿ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಆ ರಾಯರ ದರ್ಶನ ಮಾಡುವಾಗ 4 ಕಡೆ ಮಳೆ ಬಂದಿದೆ. ಅದು ಅತ್ಯಂತ ಶುಭಕರವಾದ ಸಂಗತಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾವಾಗಲೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ವರುಣನ ಕೃಪೆ
ಆಶೀರ್ವಾದ ಮಾಡುತ್ತಂತೆ. ಹಾಗಾಗಿ ತಮ್ಮೆಲ್ಲರಿಗೂ ಅತ್ಯಂತ ಆಶೀರ್ವಾದ ಆಗಿದೆ. ಮುಂದಿನ ದಿನಗಳಲ್ಲಿ ಕಾಶಿ ಯಾತ್ರೆ ಮಾಡುವಂತಾಗ್ಲಿ ದಿನಕರಣ್ಣ, ಎಲ್ಲರನ್ನು ಕರ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಯಾಣಕ್ಕೆ ನಾವು ಬರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗಾದ್ರೆ ನೀವು ಹೋಗ್ಬೇಕಾ? ಏನು ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಗೊತ್ತಾಗ್ಬೇಕಾ? ಅದನ್ನು ಹೇಳ್ತೀವಿ ಕೇಳಿ. ಏಪ್ರಿಲ್ 21, 22 ಮತ್ತು 23ರಂದು 3 ದಿನಗಳ ತಿರುಪತಿ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪ್ರವಾಸದಲ್ಲಿ ಶ್ರೀ ಕಾಳಹಸ್ತಿ ದೇವಸ್ಥಾನ, ಶ್ರೀ ಪದ್ಮಾವತಿ ದೇವಿಯ ದೇವಸ್ಥಾನ, ಶ್ರೀ ಕಪಿಲತೀರ್ಥ ಮತ್ತು ಶ್ರೀ ಶ್ರೀ ಶ್ರೀನಿವಾಸ ಮಂಗಾಪುರ ಕ್ಷೇತ್ರಗಳಿಗೆ ಭೇಟಿ ನೀಡಲಾಗುತ್ತೆ. ಪ್ರತಿಯೊಬ್ಬರಿಗೂ ಕೇವಲ ರೂಪಾಯಿ 6,499 ರೂಪಾಯಿ ನಿಗದಿಪಡಿಸಲಾಗಿದೆ. ಇದಲ್ಲದೆ ಏಪ್ರಿಲ್ 27 ಮತ್ತು 28ರಂದು 2 ದಿನಗಳ ಮಂತ್ರಾಲಯ ಯಾತ್ರೆಯನ್ನ ಆಯೋಜನೆ ಮಾಡಲಾಗಿದ್ದು, ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಪಂಚಮುಖಿ ಆಂಜನೇಯ ದೇವಸ್ಥಾನ, ಬಚ್ಚಲೆ ದೇವಸ್ಥಾನ ಮತ್ತು ಅಪ್ಪಣ್ಣಾಚಾರ್ಯರ ಮನೆಗೆ ಭೇಟಿ ನೀಡಲಾಗುತ್ತೆ. ಪ್ರತಿಯೊಬ್ಬರಿಗೂ ರೂಪಾಯಿ 3,499 ರೂಪಾಯಿ ಮಾತ್ರ ನಿಗದಿಯಾಗಿದೆ. ಅದೇ ರೀತಿ ಏಪ್ರಿಲ್ 30ರಿಂದ ಮೇ 3ರವರೆಗೆ 4 ದಿನಗಳ ಶಿರ್ಡಿ ಪಂಢರಾಪುರ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರವಾಸದಲ್ಲಿ ಪಂಢರಾಪುರ, ಶನಿ ಶಿಂಗನಾಪುರ, ಬಾಲಾಜಿ ದೇವಸ್ಥಾನ ಪುಣೆ ಸೇರಿದಂತೆ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಿಗೆ ಭೇಟಿ ನೀಡಲಾಗುತ್ತೆ. ಪ್ರತಿಯೊಬ್ಬರಿಗೂ 9,000 ರೂಪಾಯಿ ಮಾತ್ರ ನಿಗದಿಯಾಗಿದೆ. ಇದಲ್ಲದೆ ಮೇ 4 ಮತ್ತು 5 ಮತ್ತು 6ರಂದು ಮತ್ತೊಮ್ಮೆ 3 ದಿನಗಳ ತಿರುಪತಿ ಪ್ರವಾಸವನ್ನು ಸೆಮಿ ಲಕ್ಸುರಿ ಪುಷ್ ಬ್ಯಾಕ್ ಬಸ್ ಮೂಲಕ ಆಯೋಜನೆ ಮಾಡಲಾಗಿದೆ. ಈ ಪ್ರವಾಸದಲ್ಲಿಯೂ ಪೂರ್ವದಂತೆ ಎಲ್ಲ ಪ್ರಮುಖ ಕ್ಷೇತ್ರಗಳಿಗೆ ಭೇಟಿ ಮತ್ತು ಸಂಪೂರ್ಣ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಪ್ರತಿಯೊಬ್ಬರಿಗೂ 6,499 ರೂಪಾಯಿ ನಿಗದಿಯಾಗಿದೆ. ಇನ್ನು ಪ್ರವಾಸಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಬುಕಿಂಗ್ ಆಗಿ ಸಂಪರ್ಕಿಸಿ 9900800210 ಮತ್ತು 6362900210. ತಪ್ಪದೇ ಕರೆ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.